ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ವ್ಲಾಗ್ನ. ಸ್ವಲ್ಪ ಹೊರಗೆ ಹೋಗೋದಿತ್ತು. ಏನಂದರೆ ನಂದು ವಾಚ್ ತೊಗೊಂಡಿದ್ದೆ. ಮದುವೆಗೂ ಮುಂಚೆ ನಾನು ನಿಮಗೆ ತೋರಿಸಿದೆ ಒಂದು ಸಲ. 2 ವಾಚು ಕಾಂಬೋ ವಾಚ್ ತೊಗೊಂಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ. ಅದು ಇನ್ನೂ ನಂದು ಅಂದರೆ ಸೈಜ್ ಬೆಲ್ಟ್ ಒಂದು ರಿಮೂವ್ ಮಾಡಿಸ್ತಾರೆ ನೋಡಿ, ಅದಿನ್ನೂ ರಿಮೂವ್ನೇ ಮಾಡಿಸಿರಲಿಲ್ಲ, ಹಾಕ್ಕೊಂಡೇ ಇರಲಿಲ್ಲ. ಸುಮ್ಮನೆ ವೇಸ್ಟ್ ಆಗ್ತಾಯಿದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವೆಹಿಕಲ್ಸ್ದು. ಅದು ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು, ಮನೆಯಲ್ಲೇ ಹಾಕ್ಕೊಂಡಿರೋದೇ ಹಾಕ್ಕೋತಾ ಇದ್ದೆ. ಅದೇ ಒಂಚೂರು ರೆಡಿ ಮಾಡಿಸ್ಕೊಂಡು ಹಾಗೆ ಹೋಗೋಣ, ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇನ್ನು ಇಷ್ಟೊಂದು ಏನು ವೆದರು ಕೂಲ್ ಆಗೋಕ್ಕೂ ಮುಂಚೆನೇ ಹೊರಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಇವರು ಶೂ ಹುಡುಕ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ. ಓ, ಸಿಗ್ತಾ ಹೊಸದು. ಇವರು ಬಟ್ಟೆಗೆ ಮ್ಯಾಚ್ ಆಗೋಥರ ಶೂ ಬೇಕಂತ ಇವ್ರಿಗೆ ಈಗ ಅರ್ಜೆಂಟು. ಆ್ಯಕ್ಚುಲಿ ಈ ಪ್ಯಾಂಟ್ಗೆ ಸ್ವಲ್ಪ ಲಾಂಗ್ ಕ್ಲಾಕ್ಸ್ ಬರುತ್ತಲ್ಲ, ವೈಟ್ ಕಲರ್ ಆ ಥರದ್ದು ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತೀನಿ. ಸೊ ಅದು ಒಂದು ಹಳೇದಿತ್ತು, ಸಿಟಿಗೆ ಹೋದ್ರೆ ಹಳೇದಿತ್ತು, ಬಟ್ ಅದು ಇಲ್ಲ ಈಗ. ಇದು ಚೆನ್ನಾಗಿ ಕಾಣಿಸ್ತದೆ, ಬನ್ನಿ, ಏನಿಲ್ಲ ಹುಡುಕ್ತೆ ಹೋಗೋಣ. ಯಾವ ಹಾಗೆ ಫ್ರೆಂಡ್ಸ್, ನಾವು ಆನ್ ದ ವೇ ಹೋಗ್ತಾ ಬಂಗಾರಪೇಟೆ ಮಸಾಲೆ ಇಲ್ಲ ಪಾನಿಪುರಿ ಏನಾದರೂ ಒಂದು ತಿನ್ಕೊಂಡು ಹೋಗೋಣ, ಆನ್ ದ ವೇ ಸಿಕ್ತು. ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಏನಂದರೆ ಸುಮಾರು ದಿನ ಆಗಿತ್ತು, ನಾನು ಚಾಟ್ಸ್ ತಿಂದೆ ಸುಮಾರು ದಿನ ಆಗಿತ್ತು. ಅಂದರೆ ಇವಾಗೆಲ್ಲ ಬಿಸಿಲು ಅಲ್ವಾ, ಸಮ್ಮರ್ ಇರೋದ್ರಿಂದ ಚಾಟ್ಸ್ ಅಷ್ಟೊಂದು ಒಳ್ಳೆಯದಲ್ಲ, ತುಂಬ ಬಾಡಿಗೆ ತುಂಬ ಒಳ್ಳೆಯದಲ್ಲ. ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಹಿಂಗೂ ಆನ್ ದ ವೇ ಹೋಗ್ತಾ ಇದ್ವಲ್ಲ, ಬಂಗಾರಪೇಟೆ ಸಿಕ್ತು ಅಲ್ವಾ ಅಂತ ಸ್ಟಾಪ್ ಮಾಡಿದ್ವಿ. ಅವರು ಶೂ ಏನು ತೊಗೊಳ್ಳಿಲ್ಲ, ನಾನು ಮಸಾಲೆ ತೊಗೊಂಡೆ. ಚೆನ್ನಾಗಿತ್ತು. ಅಂದರೆ ಅದು ಒಂಥರ ಟೇಸ್ಟ್ ಬೇರೆಯೇ ಇರುತ್ತೆ. ನಾರ್ಮಲ್ ಮಸಾಲೆ ಪಾನಿಪುರಿಗಿಂತ ಬಂಗಾರಪೇಟೆದೇ ಒಂಥರ ಡಿಫ್ರೆಂಟು. ಒಂಥರ ಕ್ಲೀನಾಗಿ ಏನೋ ಒಂಥರ ಸಾಫ್ಟಾಗಿ ತಿಂತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ. ಅದನ್ನು ತಿಂದ್ಕೊಂಡು ನಾವು ಹಾಗೆ ಸೌಮ್ಯಕ್ಕ ಅವ್ರ ಮನೆಗೆ ಹೋಗೋಣ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಸಿಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೌಮ್ಯಕ್ಕ ಅವ್ರ ಮನೆಯೆಲ್ಲ ಮುಗಿಸ್ಕೊಂಡು ಇವಾಗ ಸಿಟಿ ಕಡೆ ಹೋಗ್ತಾಯಿದ್ದೀವಿ. ನೋಡ್ತಾ ಇದ್ರಲ್ಲ, 6 ಗಂಟೆ ಹತ್ರ ಇದ್ದೀವಿ. ನಾವಿಲ್ಲಿಂದ ಹೋಗೋದೇ ಲೇಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಮನೆಯಿಂದ ಹೊರಡೋದೇ ಒಂದು ಸ್ವಲ್ಪ ಲೇಟ್ ಆಯಿತು. ಒಂದು 4 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ 5 ಗಂಟೆನೇ ಆಗೋದು. ಅಲ್ಲಿಂದ ಸೌಮ್ಯಕ್ಕ ಅವ್ರ ಮನೇಲಿ 1 ಅವರ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಅಲ್ಲೇ ಹೊರಟಿದ್ದೆ ಲೇಟ್ ಆಗೋದು. ಸೊ ನಾವು 7:30 ಮೇಲಾಯಿತು. ನಾವು ಅಂದ್ಕೊಂಡಿದ್ದೆ ಒಂದು ಪ್ಲ್ಯಾನು, ಬಟ್ ಅಲ್ಲಿ ಆಗಿದೆ ಇನ್ನೊಂದು ಪ್ಲ್ಯಾನು. ವಾಚ್ ಹಾಗೆ ಕೊಟ್ಬಿಟ್ಟು ಅವ್ರು ಸ್ವಲ್ಪ ಹೊತ್ತು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಸಿಟಿಯಲ್ಲೇ ಕೊಟ್ಬಿಟ್ಟು ಸ್ವಲ್ಪ ಬೇರೆ ಕಡೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ವಾಚ್ ಎಲ್ಲ ಕೊಟ್ಬಿಟ್ಟು ನಾವು ಪಕ್ಕದಲ್ಲೇ ವಿಶಾಲ್ ಮಾರ್ಟ್ ಇತ್ತಲ್ಲ, ಹೋಗಿ ನೋಡ್ಕೊಂಬರೋಣ ಅಂತ ಬಂದ್ವಿ. ಇವ್ರು ನೋಡಿ ಎಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದಾರೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ನೋಡೋಣ ಇಬ್ಬರು ಸೆಲೆಕ್ಟ್ ಮಾಡಿದ್ವಿ. ಟಿ ಶರ್ಟ್ಸ್ ಎಲ್ಲ ವೇರ್ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಯಾವುದು ಕಂಫರ್ಟಬಲಾಗಿ ಚೆನ್ನಾಗಿರುತ್ತೆ. ಈ ಸಮ್ಮರಿಗೆ ಟಿ ಶರ್ಟ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತಲ್ಲ, ಅದಕ್ಕೆ ಯಾವುದು ಚೆನ್ನಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ನನಗೂ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ. ಆಮೇಲೆ ಲೇಟ್ ಬೇರೆ ಆಗೋಗಿದೆ. ಮನೆಗೆ ಹೋಗಿ ಇನ್ನೂ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ನಾವು ಒಂದು 10:30ನೇ ಆಗೋಗುತ್ತೆ. ಇಲ್ಲೇ ನಾವು ಅಲ್ಲಿದ್ದಾಗಲೇ 9 ಆಗಿಬಿಟ್ಟಿತ್ತು. ಹಾಗೆ ಫ್ರೆಂಡ್ಸ್, ಇವಾಗ ಅಷ್ಟೇ ಮನೆಗೆ ಬಂದು ಊಟ ಮಾಡಿಕೊಂಡು ಇವಾಗ ಜಸ್ಟ್ ಕೂತ್ಕೊಂಡೆ. ಏನಂದರೆ ನಾವು ಮನೆಗೆ ಬರೋ ಅಷ್ಟರಲ್ಲೇ 9:30 ಆಗೋಗಿತ್ತು. ನಾವು ಅಂದ್ಕೊಂಡಿದ್ದೆ ಬೇರೆ, ನಾವು ಸುಮ್ಮನೆ ಹೋಗ್ಬಿಟ್ಟು ಬರೋಣ, ನಂದು ವಾಚಿಗೋಸ್ಕರ ನಾವು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದ್ರ ಪಕ್ಕದಲ್ಲೇ ನೋಡೋಣ, ಇನ್ನೊಂದು 15 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು ವಾಚ್ ಶಾಪಲ್ಲಿ. ಅದಕ್ಕೆ ಇನ್ನೇನು ಮಾಡೋಣ, ಒಂದು 15 ಮಿನಿಟ್ಸ್ ಅಂತ ಪಕ್ಕಕ್ಕೆ ಹೋದ್ವಿ. ಅಲ್ಲೇ ವಿಶಾಲ್ ಮಾರ್ಟಿಗೆ ಹೋಗಿ ಒಂದು ಸ್ವಲ್ಪ ಬಟ್ಟೆಗಳ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಅವರು ಪಟ್ಟಂತ ರೆಡಿ ಮಾಡಿಕೊಟ್ಬಿಟ್ಟಿದ್ದರೆ ನಮಗೆ ಶಾಪಿಂಗು ಇರ್ತಾ ಇರಲಿಲ್ಲ, ಏನೂ ಇರ್ತಾ ಇರಲಿಲ್ಲ. ಅವ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೋಗಿ ಫುಲ್ ಫಾಸ್ಟಾಗಿ ಬಂದು ಫಾಸ್ಟಾಗಿ ರೆಸ್ಟ್ ಇಲ್ಲದೆ ಊಟ ಮಾಡಿ ರೆಸ್ಟ್ ಇಲ್ಲದೆ ಕೂತ್ಕೊಂಡಿರೋದಕ್ಕೆ ಸ್ವಲ್ಪ ಮಾತಾಡೋ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಏನೇನು ತೊಗೊಬಂದ್ವಿ ಅಂತ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಿಬಿಟ್ಟಿದ್ವಿ. ನಾನು ಮತ್ತು ಇಬ್ಬರು ಶಾಪಿಂಗ್ ಮಾಡಿದ್ವಿ. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಅರಸು ಫಿಲಮ್ ಬಂದಿದೆ ಉದಯ ಮೂವೀಸಲ್ಲಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರ ಫಿಲಮ್ ನೋಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಅವರು. ಸೊ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಏನೇನು ತೊಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಅವ್ರದ್ದು ಜಾಸ್ತಿ ಕಲೆಕ್ಷನ್ಸ್ ಇದೆ ಗೈಸ್, ಅವ್ರದ್ದೇ ಫಸ್ಟು ತೋರಿಸ್ಬಿಡ್ತೀನಿ. ಆಮೇಲೆ ನಾನೊಂದು ಸಜೆಷನ್ಸ್ ಕೊಡ್ತಾಯಿದ್ದೀನಿ, ಸ್ಪೆಷಲಿ ಗಂಡು ಮಕ್ಕಳಿಗೆ. ವಿಶಾಲ್ ಮಾರ್ಟಲ್ಲಿ, ಮೈಸೂರು ವಿಶಾಲ್ ಮಾರ್ಟಲ್ಲಿ ಏನು ಟಿ ಶರ್ಟ್ಸ್ ಅಂತೂ ಸಕ್ಕತ್ತಾಗಿದೆ. ಯಾರಾದರೂ ನಿಮಗೆ ಪರ್ಚೇಸ್ ಮಾಡಬೇಕು, ಬೈ ಮಾಡಬೇಕು ಅಂತ ನಿಮಗೆ ಪ್ಲ್ಯಾನ್ಸ್ ಇರೋರು ದಯವಿಟ್ಟು ಹೋಗಿ. ಎಷ್ಟು ಕಡಿಮೆ ಪ್ರೈಸಲ್ಲಿ ಸಖತ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನಾನು ಲಾಸ್ಟ್ ಟೈಮ್ ಮದುವೆಗೂ ಮುಂಚೆ ನಾವು ಯಾವಾಗ
ಪ್ರೀ ವೆಡ್ಡಿಂಗ್ ಶೂಟಿಗೆ ಶಾಪಿಂಗ್ ಮಾಡೋಕೆ ಹೋಗಿದ್ವಿ. ಆ ಟೈಮಲ್ಲಿ ನನಗೆ ಯಾಕೋ ಅಷ್ಟೊಂದು ಇಷ್ಟನೇ ಆಗಿಲ್ಲ, ಮತ್ತೆ ಬರಬಾರ್ದು ಅಂದ್ಕೊಂಡಿದ್ದೆ. ಇವತ್ತು ಕೋಇನ್ಸಿಡೆಂಟಾಗಿ ಹೋಗಿ ಶಾಪಿಂಗ್ ಮಾತ್ರ ಸಕ್ಕದಾಗಿ ಮಾಡ್ಕೊಂಬಂದಿದ್ದೀವಿ. ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ. ನೀವೇ ನೋಡಿ ಖುಷಿ ಆಗ್ತೀರಾ ಎಷ್ಟೊಂದು ಚೆನ್ನಾಗಿದೆ ಟಿ ಶರ್ಟ್ಸ್ ಅಂತ. ಇದೊಂದು ಟಿ ಶರ್ಟ್ ತೊಗೊಂಡ್ರು, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಈ ಥರ ಟಿ ಶರ್ಟ್ಸ್ ಅವ್ರು ಯಾವತ್ತೂ ಹಾಕಿರಲಿಲ್ಲ, ಅಂದರೆ ಸದ್ಯಕ್ಕೆ ಅವ್ರ ಹತ್ರ ಇರಲಿಲ್ಲ. ಮುಂಚೆ ಹಾಕಿಲ್ವೋ ಗೊತ್ತಿಲ್ಲ, ಸದ್ಯಕ್ಕೆ ಇರಲಿಲ್ಲ. ಅದಕ್ಕೆ ಈ ಥರ ಯಾವುದೂ ಹಾಕಿಲ್ಲ ಅಂತ ಹೇಳಿದ್ರು ಅವರು. ನಾನು ಈ ಥರ ಮುಂಚೆ ಹಾಕ್ತಾ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಈ ಥರ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಹೇಳಿದೆ. ನೋಡ್ತಾ ಇದ್ರಲ್ಲ ಸಕ್ಕತ್ತಾಗಿದೆ. ಇದ್ರ ಪ್ರೈಸ್ ಬಂದು ಜಸ್ಟ್ $299 ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಜಸ್ಟ್ $299. ನಂಬಕ್ಕೆ ಆಗಲ್ಲ, ನನಗೆ ಪ್ರೈಸ್ ಅಂತೂ ಸಖತ್ ರೀಸನಬಲ್ ಅನ್ನಿಸ್ತು ಗೈಸ್. ಓಕೆ, ನೆಕ್ಸ್ಟ್ ಫಸ್ಟ್ ಅವ್ರದ್ದೇ ಮುಗಿಸ್ಬಿಡ್ತೀನಿ. ಇದೆಲ್ಲ ಫೋಲ್ಡ್. ನೆಕ್ಸ್ಟ್ ಈ ಥರ ಕಲರು ಅವ್ರ ಹತ್ರನೂ ಇರಲಿಲ್ಲ, ನಾನು ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ವೇರ್ ಮಾಡಿ ನೋಡಿದ್ರಲ್ಲ ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಸ್ಟಾರ್ಟಿಂಗು ಯಾಕೋ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ಆಮೇಲೆ ಟ್ರಯಲ್ ರೂಮಲ್ಲಿ ವೇರ್ ಮಾಡಿ ನೋಡಿದ್ರು, ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಲ್ಲ ಒಂಥರ ಕಾಲರ್ ಟಿ ಶರ್ಟ್ ಇದ್ದರೆ ಒಂಥರ ಡೀಸೆನ್ಸಿನೂ ಇರುತ್ತೆ. ಅಂದರೆ ಕಾಲರ್ ಲೆಸ್ ಅಂದರೆ ಡೀಸೆನ್ಸಿ ಇಲ್ಲ ಅಂತಲ್ಲ, ಬಟ್ ಕೆಲವೊಬ್ರಿಗೆ ಕಾಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದೊಂಥರ ಕಲರ್ ಒಂಥರ ಡಿಫ್ರೆಂಟ್ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಈ ಪ್ರೈಸ್ ಬಂದು ಸೇಮ್ $299, 300. ನೆಕ್ಸ್ಟು ಸೇಮ್ ವೈಟೇ ತೊಗೊಂಡ್ರು. ನೋಡ್ತಾ ಇದ್ದೀರಲ್ಲ, ಇದಂತೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ವೈಟ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಫಸ್ಟ್ ಇದು ಸಖತ್ ಇಷ್ಟಪಟ್ಟರು, ನಾನು ಇಷ್ಟಪಟ್ಟೆ. ವೇರ್ ಮಾಡಿ ನೋಡಿದಾಗಂತೂ ಸೂಪರಾಗಿ ಕಾಣಿಸ್ತು. ಇದೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಹೋಗಿ ತಗೋತೀರಾ, ಹತ್ರದಲ್ಲಿರೋರು, ಮೈಸೂರಲ್ಲಿರೋರು ಸ್ಪೆಷಲಿ. ಸೇಮ್ ಇದು ಪ್ರೈಸ್ ಬಂದು $299, ಇದೇನು ಜಾಸ್ತಿ ಅಲ್ಲ. ನೆಕ್ಸ್ಟ್ ಸೇಮ್ ಟಿ ಶರ್ಟ್ಸೇ 4 ತೊಗೊಂಡ್ಬಿಟ್ರು. ಯಾಕಂದರೆ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿತ್ತು. ಮತ್ತೆ ಈ ಥರ ಸಿಗುತ್ತೋ ಸಿಗಲ್ವೋ, ಈ ಪ್ರೈಸ್ಗೆ ಸಿಗುತ್ತೋ ಸಿಗಲ್ವೋ ಅಂತ ಚೆನ್ನಾಗಿರೋದೇ ತೊಗೊಂಡಿದ್ದಾರೆ. ಇದೊಂಥರ ವೈನ್ ಕಲರ್ ಅನಿಸುತ್ತೆ. ಸ್ವಲ್ಪ ವೈನು ಮೆರೂನ್ ಎಲ್ಲ ಮಿಕ್ಸು, ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಸಕ್ಕತ್ತಾಗಿದೆ ಟಿ ಶರ್ಟು. ಇದು ಚೆನ್ನಾಗಿ ಕಾಣಿಸ್ತು. ಇದು ಡೌಟಲ್ಲೇ ತಗೋಬಾರ್ದ ಅಂತ ಡೌಟಲ್ಲೇ ತೊಗೊಂಡಿದ್ರು, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತು. ಇದು ಬಂದು ಸೇಮ್ ಪ್ರೈಸ್ $299. ನೆಕ್ಸ್ಟು ಒಂದೇ ಶಾರ್ಟ್ಸ್ ತೊಗೊಂಡ್ರು ಗೈಸ್. ಇವಾಗ ಸಮ್ಮರ್ ಇದೆಯಲ್ಲ, ಅದಕ್ಕೆ ಒಂದೇ ಶಾರ್ಟ್ಸ್ ತೊಗೊಂಡ್ರು. ಇದು ಪ್ರೈಸ್ ಬಂದು ಜಸ್ಟ್ $200 ಅಷ್ಟೇ. ಕ್ಲಾತು ಚೆನ್ನಾಗಿದೆ. ಸಮ್ಮರಿಗೆ ಈ ಥರ ಬಟ್ಟೆ ಎಲ್ಲ ಗಂಡು ಮಕ್ಕಳಿಗೆ ಕಂಫರ್ಟಬಲ್ ಇರುತ್ತೆ, ಅದಕ್ಕೆ ತೊಗೊಬೇಕು ಅಂದ್ಕೊಂಡು ತೊಗೊಂಡ್ರು. ನೆಕ್ಸ್ಟ್ ನನ್ನ ಬಟ್ಟೆ. ಓಕೆ, ನೆಕ್ಸ್ಟು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಇದು ನಾನು ತೊಗೊಂಡಿದ್ದು. ಇದು ನನಗಂತೂ ಸಖತ್ ಇಷ್ಟ ಆಯಿತು ಈ ಬಟ್ಟೆ. ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ಆದರೂ ಏನಂತಂದರೆ, ನೋಡೋಕೆ ಎಷ್ಟೇ ಚೆನ್ನಾಗಿದ್ರು ನಾವು ಒಂದ್ಸಲ ವೇರ್ ಮಾಡಿದ್ರೆ ಅದೊಂಥರ ನಮಗೂ ಸಮಾಧಾನ ಇರುತ್ತೆ. ಮನೆಗೆ ಬಂದು ವೇರ್ ಮಾಡಿ ಅದೊಂದು ಸ್ವಲ್ಪ ಸೈಜ್ ಚಿಕ್ಕೋದು, ಬಟ್ ಎಲ್ಲೋ ಒಂದೊಂದು ಕಂಫರ್ಟಬಲ್ ಇರೋಲ್ಲ. ಇದು ಚೆನ್ನಾಗಿಲ್ವೋ ಅನಿಸುತ್ತೆ. ಬಟ್ ಒಂದ್ಸಲ ನೀಟಾಗಿ ವೇರ್ ಮಾಡಿ ನೋಡಿದಾಗ ನಮಗೂ ಸಮಾಧಾನ ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ದೂರ ಇಡ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಕಾಲರ್ ಬಂದಿದೆ. ಥರ ಕುರ್ತಾ ಸೆಟ್ ಥರನೂ ಅಲ್ಲ, ಸ್ವಲ್ಪ ಫ್ರಾಕ್ ಥರನೂ ಅಲ್ಲ. ವಿತ್ ಪ್ಯಾಂಟ್ ಹಾಕೊಬೋದು, ವಿತೌಟ್ ಪ್ಯಾಂಟ್ ಹಾಕೊಂಡ್ರೆ ಫ್ರಾಕ್ ಥರ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಕೆಳಗಡೆ ಒಂಥರ ಫ್ರಿಲ್ ಬಂದು ಫ್ರಾಕ್ ಥರ ಬಂದಿದೆ, ಮೇಲ್ಗಡೆ ಕಾಲರ್ ಬಂದಿದೆ. ಆ್ಯಂಡ್ ಇಲ್ಲಿ ಎಲಾಸ್ಟಿಕ್ ಬಂದಿದೆ ಸ್ಲೀವ್ಸಲ್ಲಿ, ಫುಲ್ ಸ್ಲೀವ್ಸು ಬಂದಿದೆ. ತುಂಬ ಚೆನ್ನಾಗಿದೆ.
ಅಂದರೆ ಏನಂದರೆ ನನಗೆ ಪರ್ಸ್ನಲಿ ಈ ಥರ ಕುರ್ತಾ ಸೆಟ್ಸಿಗಿಂತ ಈ ಥರ ಹಾಕಿದ್ರೆ ನೋಡೋಕ್ಕೂ ಡೀಸೆಂಟಾಗಿರುತ್ತೆ, ಬಟ್ ಮಾಡರ್ನ್ ಆಗು ಕಾಣಿಸುತ್ತೆ. ಅದಕ್ಕೆ ನನಗೆ ಈ ಥರ ಅಂದರೆ ಸಖತ್ ಇಷ್ಟ. ಇದು ಪ್ರೈಸ್ ಬಂದು $499. ಇದು ಪ್ರೈಸ್ ಬಂದು ನೋಡ್ತಾ ಇದ್ರಲ್ಲ, $499. ಇದು ತುಂಬ ಜಾಸ್ತಿ ಏನಲ್ಲ, ಮಾಲಿಗೆಲ್ಲ ಹೋದರೆ ಈ ಥರ ಟಾಪ್ಸ್ ಎಲ್ಲ ನಿಮಗೆ ಒಂದು 800, 900, 1000ವರೆಗೂ ರೀಚ್ ಆಗಿಬಿಡುತ್ತೆ. ಇಲ್ಲಿ ವರ್ತ್ ಅನ್ನಿಸ್ತು ನನಗೆ. ಆಮೇಲೆ ಬಟ್ಟೆನೂ ಅಷ್ಟೇ, ಈ ಸಮ್ಮರ್ಗೆ ಇದು ಹಾಕ್ಬಿಟ್ರೆ ತುಂಬ ಕಂಫರ್ಟಬಲ್ ಆಗಿರ್ತೀವಿ. ನೆಕ್ಸ್ಟ್ ನಾನು ಡೈಲಿ ವೇರಿಗೆ ಇದೊಂದು ಟಿ ಶರ್ಟ್ ತೊಗೊಂಡೆ, ವೈಟ್ ಕಲರ್. ಡೈಲಿ ವೇರ್ಗೆ, ಸಮ್ಮರ್ ಅಲ್ವಾ, ಡೈಲಿ ವೇರ್ಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಅಂತ ತೊಗೊಂಡೆ. ಟಿ ಶರ್ಟ್ಸು ಅಷ್ಟೇ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಇದು 199, 200, ಜಸ್ಟ್ 200 ಅಷ್ಟೇ. ಡೈಲಿ ವೇರ್ಗೆ ಪ್ಯಾಂಟ್ಸ್ ತೊಗೊಂಡೆ. ಈ ಟಿ ಶರ್ಟಿಗೆ ಹಾಕ್ಕೊಳ್ಳೋ ಅಂಥ ಪ್ಯಾಂಟು ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿದೆ. ಇದು ಜಸ್ಟು $299 ಅಷ್ಟೇ. ಮತ್ತು ಸೇಮ್ ಇದು $299. ಗೈಸ್, ಇಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದೀವಿ. ಫುಲ್ಲು ಟಯರ್ಡ್ ಆಗಿದ್ದೀನಿ. ಯಾಕಂದರೆ ನಾವು ಮನೆ ಬಿಟ್ಟಿದ್ದೆ ಒಂದು 5:30 ಆಗಿತ್ತು. ಸ್ವಲ್ಪ ಓಡಾಡ್ಬಿಟ್ವಿ. ಬಟ್ಟೆ ತೊಗೊಳ್ಳೋವಾಗ ನಿಂತಿರೋ ಪ್ಲೇಸಲ್ಲೇ ನಿಂತಿದ್ವಲ್ಲ, ಅಂದರೆ ಕೂತ್ಕೊಳ್ಳೇ ಇಲ್ಲ, ಸ್ವಲ್ಪ ರೆಸ್ಟೇ ಇರಲಿಲ್ಲ ಕಾಲಿಗೆ. ಅದಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ಏನಿದ್ರು ಎಲ್ಲ ಮುಗೀತಲ್ಲ, ಮಲ್ಕೊಳ್ಳೋದಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.